ನಿನ್ನೆ ಸಂಜೆ ಫ್ರೀಡಮ್ ಟಿವಿಯಲ್ಲಿ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಆ ಸುದ್ದಿಗೆ ಈಗ ಮೆಗಾ ಟ್ವಿಸ್ಟ್ ಒಂದು ಸಿಕ್ಕಿದೆ. ಕಾಷಾಯ ವಸ್ತ್ರಧಾರಿಯ ನೈತಿಕ ಪತನದ ಬಗ್ಗೆ ಒಂದು ಸುದ್ದಿ. ಖ್ಯಾತ ಸ್ವಾಮೀಜಿಗೆ ಹನಿ ಟ್ರ್ಯಾಪ್ ಮತ್ತು ಭೀಕರ ಚಿತ್ರಹಿಂಸೆ. ಬರೋಬ್ಬರಿ ಒಂದೆರಡಲ್ಲ 3 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟು ಕಗ್ಗೋಡು ಬಳಿ ಟಾರ್ಚರ್ ನೀಡಲಾಗಿತ್ತು. 3 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟು ಕಗ್ಗೋಡು ಬಳಿ ಟಾರ್ಚರ್. ತುಮಕೂರು ಮೂಲದ ಮಹಿಳೆಯಿಂದ ವಿಡಿಯೋ ಶೂಟ್ ಮಾಡಿ ದುಷ್ಕೃತ್ಯ. ಮಾತುಕತೆಗೆ ಕರೆಸಿ ಶ್ರೀಗಳ ಮೇಲೆ ಅಟ್ಯಾಕ್ ಮಾಡಿದ ಗ್ಯಾಂಗ್. ಮಾತಾಡೋಣ ಬನ್ನಿ ಅಂತ ಹೇಳಿ ಕರೆಸಿದ್ರಂತೆ. ಸಂಧಾನದ ಹೆಸರಿನಲ್ಲಿ ಅಂದು ರಾತ್ರಿ ಬಿಜಾಪುರದ 2 ನಾಯಕರ ಎಂಟ್ರಿ ಆಯಿತು. ಇನ್ನು ಸ್ವಾಮೀಜಿಗಳ ವಿರುದ್ಧ ಪ್ರತಿಕ್ಷಣ ಪಿತೂರಿ ನಡೆಸುತ್ತಿದ್ದಾರೆ ಮತ್ತಿಬ್ಬರು ಲೀಡರ್ಸ್ಗಳು. ಹನಿ ಟ್ರ್ಯಾಪು, ಬ್ಲ್ಯಾಕ್ ಮೇಲ್ ದಂಧೆಯ ಹಿಂದೆ ಅಡಗಿದ್ದಾರೆ ದೊಡ್ಡ ಕುಳಗಳು. ಪಾಪಿಗಳ ವಿರುದ್ಧ ಧರ್ಮಯುದ್ಧ ಘೋಷಿಸಿದ ಸ್ವಾಮೀಜಿ ಶೀಘ್ರವೇ ದೂರು ದಾಖಲು. ಅಂದು ರಾತ್ರಿ ಕಗ್ಗೋಡು ಗ್ರಾಮಕ್ಕೆ ಧಾವಿಸಿ ಬಂದಿದ್ದ ಪ್ರಭಾವಿ ನಾಯಕ ಯಾರು? ಸ್ವಜಾತಿ IPS ಅಧಿಕಾರಿಯಿಂದಲೂ ಸ್ವಾಮೀಜಿಗೆ ಸಿಕ್ಕಿದೆ ರಕ್ಷಣೆ. ಸಂತ್ರಸ್ತ ಸ್ವಾಮೀಜಿಗೆ ನ್ಯಾಯ ಸಿಗಲಿ. ನಿಮ್ಮ ಪರ ಇರಲಿದೆ ಫ್ರೀಡಮ್ ಟಿವಿ. ಫ್ರೀಡಮ್ ಟಿವಿ ನೊಂದವರ ಪರ, ಅಸಹಾಯಕರ ಪರ, ದುರ್ಬಲರ ಪರ, ಜನಸಾಮಾನ್ಯರ ಪರ. ಸ್ವಾಮೀಜಿ ಒಬ್ಬರನ್ನು ಪುಸಲಾಯಿಸ್ಕೊಂಡು ಮಾತಾಡೋಣ ಬನ್ನಿ ಅಂತೇಳಿ ಕರೆಸಿ ನೀವು ಮಾಡಿರೋ ದಂಧೆ ನೋಡಿ. ಸ್ವಾಮೀಜಿಗಳ ಕಾವಿಯನ್ನು ತಟ್ಟಿದ್ರೆ ಕೋಟ್ಯಾಂತರ ರೂಪಾಯಿ ಉರುಳುತ್ತೆ ಅನ್ಕೊಂಡ್ರೋ ಏನೋ. ಮಂಗಗಳು ಅವರನ್ನು ಕರೆಸ್ಬಿಟ್ಟು ಸಂಧಾನದ ಸೋಗಿನಲ್ಲಿ, ಅದು ಕೂಡ ನೋಡ್ರಿ, ಮನುಷ್ಯನ ಕೆಲ ದೌರ್ಬಲ್ಯಗಳನ್ನೇ ಎನ್ಕ್ಯಾಶ್ ಮಾಡ್ಕೊಂಡು ದುಡ್ಡು ಮಾಡ್ತೀವಿ ಅಂದರೆ 2026ರ ಕಾಲಘಟ್ಟದಲ್ಲ ನಡೆಯೋದಿಲ್ಲರಿ. IPC ಇಲ್ಲ, ಈಗ BNS ಈಗ ನಡೆಯೋದಿಲ್ಲ. ನಡು ಬಗ್ಗಿಸಿ ದುಡಿಯಲಾಗದ ವರ್ಗ ಬ್ಲ್ಯಾಕ್ ಮೇಲು ದಂಧೆ ಮಾಡ್ಕೊಂಡು ಹಣ ಪೀಕ್ತೀವಿ ಅನ್ನೋ ಯೋಚನೆಗಳಿದ್ರೆ ಅದನ್ನ ಬಿಟ್ಟು ಬಿಡಿ. ಯಾರ್ದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನಡೆದು ಹೋದ ವಿಡಿಯೋಗಳು ನಮ್ಮ ಮೊಬೈಲ್ನಲ್ಲಿದೆ. ಆ ವಿಡಿಯೋಗಳನ್ನು ಅವರಿಗೆ ಕಳುಹಿಸಿ ಅವರಿಂದ ಬ್ಲ್ಯಾಕ್ ಮೇಲ್ ಮಾಡೋಣ ಅನ್ಕೊಂಡು ಯಾರೊಬ್ಬರು 2026ರಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇತ್ತದೊಂದು ಕಾಲ. ಈಗ ಎಲ್ಲವನ್ನೂ ನಕಲು ಮಾಡಿಕೊಂಡು ಬಡವರ್ಗವನ್ನು, ಸ್ವಾಭಿಮಾನದಿಂದ ಬದುಕ್ತಿರುವವರನ್ನು, ಮಧ್ಯಮ ವರ್ಗದ ಸ್ವಾಭಿಮಾನಿಗಳನ್ನು ಈ ತರಹದ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹಣ ಪೀಕ್ತೀವಿ ಅನ್ನೋದಾದರೆ ನಿಮ್ಮ ಕೈಯಲ್ಲಿ ನಡೆಯೋದಿಲ್ಲ. ಆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಫೆಬ್ರವರಿ 12ರಂದು ಕಗ್ಗೋಡು ಗ್ರಾಮದಲ್ಲಿ ಸ್ವಾಮೀಜಿಯ ಮೇಲೆ ನಡೆದಿತ್ತು ಮಾರಣಾಂತಿಕ ದಾಳಿ. ವಿಜಯಪುರದ ಕಗ್ಗೋಡು ಗ್ರಾಮಕ್ಕೆ ಕರೆಸಿ ಸ್ವಾಮೀಜಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿತ್ತಾ? ಬ್ಲ್ಯಾಕ್ ಮೇಲ್ ಗ್ಯಾಂಗ್ನಿಂದ ಸ್ವಾಮೀಜಿಯ ಮೇಲೆ ದಾಳಿ, ಡೆಡ್ಲಿ ಅಟ್ಯಾಕ್. ಸ್ವಾಮೀಜಿಗೆ ಮಸಿ ಬಳಿಯಲು ಹೋದ ಆ ನಾಯಕರು ಯಾರು ಗೊತ್ತಾ? ಆ ಸ್ವಭಗ ಯಾರು ಅನ್ನೋದು ಗೊತ್ತಾಗಬೇಕು. ಪೊಲೀಸರಿಗೆ ಇಂದು ದೂರು ನೀಡಲು ಮುಂದಾಗಿರುವಂತಹ ಸ್ವಾಮೀಜಿ ಇವತ್ತು ಮಠದಲ್ಲಿ ಕೂತ್ಕೊಳ್ಳದಲ್ಲೇ ಸ್ಟೇಷನ್ಗೆ ಹೋಗ್ತಿದ್ದಾರೆ. ಹನಿ ಟ್ರ್ಯಾಪ್ ಗ್ಯಾಂಗಿಗೆ ಶುರುವಾಗಿದೆ ಭೀತಿ. ಫೆಬ್ರವರಿ 12ರಂದು ಕಗ್ಗೋಡು ಗ್ರಾಮದಲ್ಲಿ ಸ್ವಾಮೀಜಿಯ ಮೇಲೆ ನಡೆದಿತ್ತು ದಾಳಿ. ವಿಜಯಪುರದ ಕಗ್ಗೋಡು ಗ್ರಾಮಕ್ಕೆ ಕರೆಸಿ ಸ್ವಾಮೀಜಿಗಳ ಜೊತೆ ಮಾತನಾಡುವಂತಹ ಸೋಗಿನಲ್ಲಿ ಅವ್ರ ಮೇಲೆ ಅಟ್ಯಾಕ್ ನಡೆಸಿದ್ರು. ನಿಮ್ಮ ಮಾನ ಮರ್ಯಾದೆ ತೆಗೆದು ಬಿಡ್ತೀವಿ, ಸಮಾಜದಲ್ಲಿ ತಲೆ ಎತ್ತಿ ನಡಿದಂಗೆ ಮಾಡ್ತೀವಿ, ಅದು ಇದು ಅಂಥೇಳಿ ನಿಂದನೆ ಮಾಡಿದ್ದಲ್ಲದೆ ಅವ್ರ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ರಂತೆ ಆ ಗ್ಯಾಂಗಿಗೆ ಒಂದಷ್ಟು ರಾಜಕಾರಣಿಗಳು ಸಪೋರ್ಟ್. ನಿಮ್ಮ ಎಲ್ಲ ಅಧ್ವಾನಗಳನ್ನು ಇವತ್ತು ಪೊಲೀಸ್ ಠಾಣೆಗೆ ತೆರಳಿ ಸ್ವಾಮೀಜಿ ಬಿಡಿಸಲಿದ್ದಾರೆ. ನಿಮ್ಮ ಜಾತಕನ ಬಿಡಿಸ್ತಾರೆ ಇವತ್ತು. ಏನು ಅನ್ಕೊಂಡಿದ್ದೀರಿ? ಸಮಾಜವನ್ನು ನೆಮ್ಮದಿಯಿಂದ ಬದುಕೋದಕ್ಕೂ ಬಿಡೋದಿಲ್ವೇನು? ಸಮಾಜದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂತಹ ಸ್ವಾಮೀಜಿಗೆ ದಾಳಿ ಮಾಡ್ತೀರಿ, ಅವರ ದೌರ್ಬಲ್ಯಗಳನ್ನು ಮುಂದಿಟ್ಕೊಂಡು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀರಿ. ನಾಚಿಕೆ ಆಗಬೇಕು ಆ ವರ್ಗಕ್ಕೆ. ಧೈರ್ಯದಿಂದ ನಿರಾತಂಕರಾಗಿ ನಿರ್ಭಯರಾಗಿ ಇವತ್ತು ಠಾಣೆಗೆ ಹೋಗ್ತಾರೆ. ಈ ಸಮಾಜವೂ ಕೂಡ ಹಾಗೆ ಇರಬೇಕು. ನಿಮ್ಮನ್ನು ಯಾವನೋ ಒಬ್ಬ ತಲೆ ಮಾಸ್ದವನು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂದರೆ ಅವನಿಗೆ ಶರಣಾಗಿ ದುಡ್ಡು ಕೊಡೋದಲ್ಲ, ಬದಲಾಗಿ ಸಂಬಂಧಪಟ್ಟಂತೆ ಇಲಾಖೆ ಇರುತ್ತೆ, ಅವ್ರ ಗಮನಕ್ಕೆ ತರೋ ಪ್ರಯತ್ನ ಮಾಡಿ. ಇಲ್ಲೊಂದು ಕಾನೂನಿದೆ, ಕಾನೂನೇನು ಸತ್ತಿಲ್ಲ. ನಿಮ್ಮ ಎದೆ ಮೇಲೆ ಕಾಲಿಟ್ಟು ನಾನು ಬದುಕ್ತೀನಿ ಅಂತ ಬರೋ ವರ್ಗದ ಕಾಲನ್ನು ಮುರಿದು ಬಿಡಿ. ಅರ್ಥಾತ್ ಫಿಸಿಕಲ್ ಆಗಿ ಮುರಿದು ಬಿಡಿ ಅಂತಲ್ಲ ನನ್ನ ಮಾತಿನ ಅರ್ಥ. ಅದರ ಅರ್ಥ ಇಲ್ಲೊಂದು ಕಾನೂನಿದೆ, ಕಾನೂನಾತ್ಮಕವಾದ ಹೋರಾಟಗಳನ್ನು ಮಾಡಬೇಕು. 3 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಕಗ್ಗೋಡು ಬಳಿಕ್ಕೆ ಟಾರ್ಚರ್ ಕೊಡಲಾಗಿತ್ತು. ತುಮಕೂರು ಮೂಲದ ಮಹಿಳೆಯಿಂದ ವಿಡಿಯೋ ಶೂಟ್ ಮಾಡಿ ದುಷ್ಕೃತ್ಯವೆಸಗಲಾಗಿತ್ತು. ಮಾತುಕತೆಗೆ ಅಂತ ಹೇಳಿ ಕರೆಸಿ ಶ್ರೀಗಳ ಮೇಲೆ ಅಟ್ಯಾಕ್ ಮಾಡಿದ್ದ ಗ್ಯಾಂಗು. ಇನ್ನು ಸಂಧಾನದ ಹೆಸರಿನಲ್ಲಿ ಅವತ್ತು ರಾತ್ರಿ ವಿಜಾಪುರದಲ್ಲಿ 2 ನಾಯಕರು ಎಂಟ್ರಿ ಕೊಟ್ಟಿದ್ರಂತೆ. ಬಿಳಿ ಶರ್ಟ್ ಹಾಕ್ಕೊಂಡು ಎಂಟ್ರಿ ಕೊಟ್ಟಿದ್ರಂತೆ.
ನಾನೇನೋ ಮಾಡ್ತೀನಿ ಅಂತ ಹೇಳಿ. ಶ್ರೀಗಳ ವಿರುದ್ಧ ಪ್ರತಿ ಕ್ಷಣ ಪಿತೂರಿ ನಡೆಸುತ್ತಿದ್ದಾರೆ ಮತ್ತಿಬ್ಬರು ಲೀಡರ್ಸು. ಪ್ರತಿ ಕ್ಷಣ ಈ ವಯ್ಯನ್ ಹೆಂಗಾದ್ರೂ ಕೆಡವಬೇಕಲ್ಲ ಅಂತ ಪಾಪಿಗಳ ವಿರುದ್ಧ ಧರ್ಮಯುದ್ಧ ಘೋಷಣೆ ಮಾಡಿದ ಸ್ವಾಮೀಜಿ ಶೀಘ್ರವೇ ದೂರು ದಾಖಲಾಗುವ ಸಾಧ್ಯತೆಗಳಿದೆ. ಈಗಾಗಲೇ ಠಾಣೆಗೆ ಹೋಗುವಂತಹ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ವಿಜಯಪುರದ ಕಗ್ಗೋಡು ಗ್ರಾಮಕ್ಕೆ ಕರೆಸಿ ಸ್ವಾಮೀಜಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ ಪ್ರಕರಣ ಈಗ ಸ್ವಾಮೀಜಿ ಎಚ್ಚರಗೊಂಡು ಠಾಣೆಗೆ ಹೋಗುವ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.